Hello friends, I am Dr. Anupama Gadad, Assistant Professor of Commerce from Government First Grade College, Kittur. Today we will solve a problem on assessment of partnership firm in Income Tax 2 for BCom 6th semester. Before solving the problem, just we will have a glance of format for computation of total income of a partnership firm. We have to draw three columns. First one particulars, second one amount, and third one amount. In particulars, first we have to calculate income from business or profession. To calculate that one, first we have to take net profit as per profit and loss account. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಏನು ನೆಟ್ ಪ್ರಾಫಿಟ್ ಕೊಟ್ಟಿರ್ತಾರಲ್ಲ ಆ ಅಮೌಂಟನ್ನು ತೊಗೋಬೇಕು. ಟು ದ್ಯಾಟ್ ವಿ ಹ್ಯಾವ್ ಟು ಆ್ಯಡ್ ಡಿಸ್ಅಲೋಯಬಲ್ ಎಕ್ಸ್ಪೆನ್ಸಸ್. ಡಿಸ್ಅಲೋಯಬಲ್ ಎಕ್ಸ್ಪೆನ್ಸಸ್ ಅಂದರೆ ಯಾವ ಎಕ್ಸ್ಪೆನ್ಸಸ್ ಬಿಸ್ನೆಸ್ ರಿಲೇಟೆಡ್ ಇರೋದಿಲ್ವೋ ಅಂಥ ಎಕ್ಸ್ಪೆನ್ಸಸನ್ನು ಆ್ಯಡ್ ಮಾಡಬೇಕು. ಪ್ಲಸ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಏನಾದರೂ ಇದ್ದರೆ ಅದನ್ನು ಕೂಡ ಆ್ಯಡ್ ಮಾಡ್ತೀವಿ. ನೆಕ್ಸ್ಟ್ ಬಂದಿರೋ ಅಮೌಂಟಿಗೆ ಲೆಸ್ ಇನ್ಕಮ್ಸ್ ಚಾರ್ಜೆಬಲ್ ಅಂಡರ್ ಅದರ್ ಹೆಡ್ಸ್. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಕ್ರೆಡಿಟ್ ಸೈಡ್ ಬೇರೆ ಹೆಡ್ಡಿಗೆ ಸಂಬಂಧಪಟ್ಟಂಥ ಇನ್ಕಮ್ ಏನಾದರೂ ಕೊಟ್ಟಿದ್ರೆ ಅದನ್ನು ಕೂಡ ನಾವು ಲೆಸ್ ಮಾಡ್ತೀವಿ. ಲೆಸ್ ಮಾಡಿದ ಮೇಲೆ ಬಂದ ಅಮೌಂಟಿಗೆ ಆ್ಯಡ್ ಸ್ಯಾಲ್ರಿ ಟು ಪಾರ್ಟ್ನರ್ಸ್ ಇಫ್ ಆಲ್ರೆಡಿ ಡೆಬಿಟೆಡ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಪಾರ್ಟ್ನರ್ಸ್ಗೆ ಏನು ಸ್ಯಾಲ್ರಿಯನ್ನು ಕೊಟ್ಟಿರ್ತೀವಿ ಅದನ್ನು ಡೆಬಿಟ್ ಸೈಡ್ ಏನಾದರೂ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ತೋರಿಸಿದ್ರೆ ಅದನ್ನು ಅಗೇನ್ ಇಲ್ಲಿ ಆ್ಯಡ್ ಮಾಡ್ತೀವಿ. ಆ್ಯಡ್ ಮಾಡಿದ್ಮೇಲೆ ನಮಗೇನು ಸಿಗುತ್ತೆ ಅಂದರೆ ಬುಕ್ ಪ್ರಾಫಿಟ್ ಸಿಗುತ್ತೆ. ಒನ್ಸ್ ಬುಕ್ ಪ್ರಾಫಿಟ್ ಸಿಕ್ತು ಅಂತಂದರೆ ನೆಕ್ಸ್ಟ್ ನಾವೇನು ಮಾಡ್ಕೋಬೇಕಂದ್ರೆ ಲೆಸ್ ಸ್ಯಾಲ್ರಿ ಟು ವರ್ಕಿಂಗ್ ಪಾರ್ಟ್ನರ್ಸ್. ಇಲ್ಲಿ ಸ್ಯಾಲ್ರಿ ಅಂದರೆ ನಾವು ನೆನ್ಪಿಡ್ಕೋಬೇಕು. ನಾವು ಡೆಫಿನೇಷನ್ ಏನು ಬರುತ್ತೆ ಅಂದರೆ ಸ್ಯಾಲ್ರಿ, ಬೋನಸ್, ಕಮಿಷನ್ ಮೂರು ಕೂಡ ನಾವು ಸ್ಯಾಲ್ರಿ ಅಂತ ಹೇಳಿ ಕರಿತೀವಿ. ವರ್ಕಿಂಗ್ ಪಾರ್ಟ್ನರ್ಸಿಗೆ ಏನಾದರೂ ನಾವು ಸ್ಯಾಲ್ರಿಯನ್ನು ಕೊಟ್ಟಿದ್ರೆ ಅದನ್ನು ಇಲ್ಲಿ ಲೆಸ್ ಮಾಡ್ಕೋಬೇಕಾಗುತ್ತೆ. ಯಾವ ರೀತಿ ಲೆಸ್ ಮಾಡ್ತೀವಿ ಅಂದರೆ ಫಸ್ಟ್ ವಿ ಹ್ಯಾವ್ ಟು ಟೇಕ್ ದ ಆ್ಯಕ್ಚುಯಲ್ ಸ್ಯಾಲ್ರಿ ಪೇಡ್ ಟು ವರ್ಕಿಂಗ್ ಪಾರ್ಟ್ನರ್ಸ್ ಆರ್ ದ ಸ್ಯಾಲ್ರಿ ಆ್ಯಸ್ ಪರ್ಮಿಸೇಬಲ್ ಅಂಡರ್ ಸೆಕ್ಷನ್ 40B. ಅಂದರೆ ಆ್ಯಕ್ಚುಯಲ್ ನಾವು ಏನು ವರ್ಕಿಂಗ್ ಪಾರ್ಟ್ನರ್ಸ್ಗೆ ಸ್ಯಾಲ್ರಿ ಕೊಟ್ಟಿರ್ತೇವೆ ಅದು, ಆರ್ ಅಂಡರ್ ಸೆಕ್ಷನ್ 40Bಯಲ್ಲಿ ನಾವು ಏನು ಸ್ಯಾಲ್ರಿಯನ್ನು ಕ್ಯಾಲ್ಕುಲೇಷನ್ ಮಾಡಿರ್ತೇವಲ್ಲ ಎರಡನ್ನೂ ಕಂಪ್ಯಾರಿಸನ್ ಮಾಡಬೇಕು. ಎರಡರಲ್ಲಿ ಯಾವುದು ಲೆಸ್ ಇರುತ್ತಲ್ಲ ಅದನ್ನು ನಾವಿಲ್ಲಿ ತೊಗೊತೀವಿ. ಅದನ್ನು ತೊಗೊಂಡ್ಮೇಲೆ ಬ್ಯಾಲೆನ್ಸ್ ಏನು ಬರುತ್ತಲ್ಲ ಆ ಬ್ಯಾಲೆನ್ಸ್ ಅಮೌಂಟಿಗೆ ನಾವು ಏನಂತ ಕರಿತೀವಿ ಅಂದರೆ ಇನ್ಕಮ್ ಫ್ರಾಮ್ ಬಿಸ್ನೆಸ್ ಆರ್ ಪ್ರೊಫೆಷನ್ ಅಂಥೇಳಿ ಕರಿತೀವಿ. ಇಲ್ಲಿ ನೀವು ನೋಡ್ಬೋದು ಇನ್ಕಮ್ ಫ್ರಾಮ್ ಬಿಸ್ನೆಸ್ ಆರ್ ಪ್ರೊಫೆಷನ್ ಅಂಥೇಳಿ ಕರಿತೀವಿ. ಒನ್ಸ್ ಇನ್ಕಮ್ ಫ್ರಾಮ್ ಬಿಸ್ನೆಸ್ ಆರ್ ಪ್ರೊಫೆಷನ್ ಸಿಕ್ಕ ಮೇಲೆ ನೆಕ್ಸ್ಟ್ ನಾವೇನು ಮಾಡಬೇಕಂದ್ರೆ ಇಲ್ಲಿ ಸೆಕೆಂಡ್ ಪಾಯಿಂಟ್ ಇದೆ ನೋಡ್ರಿ, ಇನ್ಕಮ್ ಫ್ರಾಮ್ ಅದರ್ ಹೆಡ್ಸ್. ಬೇರೆ ಯಾವುದರ ಹೆಡ್ದು ಇನ್ಕಮ್ ಇದ್ದರೆ ಅದನ್ನು ಆ್ಯಡ್ ಮಾಡ್ಕೋತೀವಿ. ಫಾರ್ ಎಕ್ಸಾಂಪಲ್ ಇನ್ಕಮ್ ಫ್ರಾಮ್ ಲೆಟ್ ಔಟ್ ಹೌಸ್ ಪ್ರಾಪರ್ಟಿ, ಕ್ಯಾಪಿಟಲ್ ಗೇನ್. ಇನ್ಕಮ್ ಫ್ರಾಮ್ ಅದರ್ ಸೋರ್ಸಲ್ಲಿ ಏನಾದರೂ ಇನ್ಕಮ್ ಕೊಟ್ಟಿದ್ರೆ ಪ್ರಾಬ್ಲಮಲ್ಲಿ ಅದನ್ನು ಕೂಡ ನಾವು ಇಲ್ಲಿ ತೊಗೋತೀವಿ. 4 ಹೆಡ್ಸ್ ಇನ್ಕಮನ್ನು ನಾವು ಟೋಟಲ್ ಮಾಡಿದರೆ ನಮಗೇನು ಸಿಗುತ್ತೆ ಅಂದರೆ ಗ್ರಾಸ್ ಟೋಟಲ್ ಇನ್ಕಮ್ ಸಿಗುತ್ತೆ. ಗ್ರಾಸ್ ಟೋಟಲ್ ಇನ್ಕಮ್ ಇಲ್ಲಿ ನೀವು ನೋಡ್ಬೋದು. ಗ್ರಾಸ್ ಟೋಟಲ್ ಇನ್ಕಮ್ ಇಲ್ಲಿ ಸಿಗುತ್ತೆ. ಒನ್ಸ್ ಗ್ರಾಸ್ ಟೋಟಲ್ ಇನ್ಕಮ್ ಬಂದ ಮೇಲೆ ಲೆಸ್ ಡಿಡಕ್ಷನ್ಸ್ ಅಂಡರ್ ಸೆಕ್ಷನ್ ATG, ATGG, ATGGC ಎಕ್ಸೆಟ್ರಾ ಅಂತ ಹೇಳ್ತೀವಿ. ನಾವು ಪ್ರೀವಿಯಸ್ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡಿದ್ವಿ ಯಾವೆಲ್ಲ ಡಿಡಕ್ಷನ್ಸ್ ಅಲೋಯೇಬಲ್ ಅದಾವು ಅಂಥೇಳಿ ಪಾರ್ಟ್ನರ್ಶಿಪ್ ಫರ್ಮ್ಗೆ. ಅವು ಯಾವಾದರೂ ಡಿಡಕ್ಷನ್ಸನ್ನ ಕೊಟ್ಟಿದ್ರೆ ಇಲ್ಲಿ ಅವನ್ನ ಲೆಸ್ ಮಾಡ್ಕೋತೀವಿ. ಲೆಸ್ ಮಾಡ್ಕೊಂಡ್ಮೇಲೆ ಬ್ಯಾಲೆನ್ಸ್ ಏನು ಬರುತ್ತಲ್ಲ ಆ ಬ್ಯಾಲೆನ್ಸ್ ಅಮೌಂಟಿಗೆ ನಾವು ಏನಂತ ಕರಿತೀವಿ ಅಂದರೆ ಟೋಟಲ್ ಟ್ಯಾಕ್ಸೇಬಲ್ ಇನ್ಕಮ್ ಆಫ್ ಎ ಪಾರ್ಟ್ನರ್ಶಿಪ್ ಫರ್ಮ್. ಈ ರೀತಿ ನಾವು ಟೋಟಲ್ ಇನ್ಕಮನ್ನು ಕ್ಯಾಲ್ಕುಲೇಷನ್ ಮಾಡ್ತೀವಿ. ಇದ್ರ ಬೇಸಿಸ್ ಮೇಲೆ ನಾವೀಗ ಒಂದು ಪ್ರಾಬ್ಲಮನ್ನು ಸಾಲ್ವ್ ಮಾಡೋಣ. ಇಟ್ ವಿಲ್ ಬಿ ಆಸ್ಕ್ಡ್ ಫಾರ್ 5 marks ಇನ್ ಎಕ್ಸಾಮಿನೇಷನ್. ಸಿ ದಿ ಪ್ರಾಬ್ಲಮ್. A, B, C ಆರ್ ದಿ ಪಾರ್ಟ್ನರ್ಸ್ ಇನ್ ಎ firm sharing profits and losses in the ratio of 2:1. The profit and loss account of the firm for the year ending 31st March 2019 is as follows. Friends, A, B, C ಅನ್ನೋರು ಇಲ್ಲಿ 3 ಜನ ಪಾರ್ಟ್ನರ್ಸ್ ಇದ್ದಾರೆ. ಅವರ ಒಂದು ಪ್ರಾಫಿಟ್ ಶೇರಿಂಗ್ ರೇಷಿಯೋ 2:1. ಇಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟನ್ನು ಕೊಟ್ಟಿದ್ದಾರೆ ಫಾರ್ ದ ಇಯರ್ ಎಂಡಿಂಗ್ 31st March 2019. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟನ್ನು ನೋಡೋಣ ಬನ್ನಿ. ಫಸ್ಟ್ ಏನು ಕೊಟ್ಟಿದ್ದಾರೆ ಅಂದರೆ ಡೆಬಿಟ್ ಸೈಡ್ ಟು ಜನರಲ್ ಎಕ್ಸ್ಪೆನ್ಸಸ್ ರುಪೀಸ್ 76,000. ಜನರಲ್ ಎಕ್ಸ್ಪೆನ್ಸಸ್ ಇದೆ. ಜನರಲ್ ಎಕ್ಸ್ಪೆನ್ಸಸ್ ಇದು ಬಿಸ್ನೆಸ್ ರಿಲೇಟೆಡ್ ಎಕ್ಸ್ಪೆನ್ಸಸ್, ಹಾಗಾಗಿ ಇದನ್ನು ಕನ್ಸಿಡರ್ ಮಾಡೋದಿಲ್ಲ. ನೆಕ್ಸ್ಟ್ ಟು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಆ್ಯಟ್ 14%. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ 14% ಕೊಟ್ಟಿದ್ದಾರೆ. ಆದರೆ ಅಂಡರ್ ಸೆಕ್ಷನ್ 40Bಯಲ್ಲಿ ಎಷ್ಟು ಪರ್ಸೆಂಟ್ ಅಲೋಯೇಬಲ್ ಇದೆ ಅಂದರೆ 12% ಮಾತ್ರ ಅಲೋಯೇಬಲ್ ಇದೆ.
ರಿಮೈನಿಂಗ್ 2% ವಿಲ್ ಬಿ ಟ್ಯಾಕ್ಸೇಬಲ್. ಎ ಅವರ ಕಾಂಟ್ರಿಬ್ಯೂಷನ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ 7,000 ಇದೆ, ಬಿ ಅವ್ರದ್ದು 4,200 ಇದೆ, ಸಿ ಅವ್ರದ್ದು 2,800 ಇದೆ. ಟೋಟಲ್ 14,000 ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ರಿಸೀವ್ ಮಾಡ್ಕೊಂಡಿದ್ದಾರೆ. ಇದರಲ್ಲಿ 2% ಮಾತ್ರ ಟ್ಯಾಕ್ಸೇಬಲ್ ಆಗುತ್ತೆ. ನೆಕ್ಸ್ಟ್ ಸ್ಯಾಲ್ರಿ ಟು ಬಿ ಅವರಿಗೆ ಒಂದು ಸ್ಯಾಲ್ರಿ ಕೊಟ್ಟಿದ್ದಾರೆ. ಎಷ್ಟಿದೆ ಅಂದರೆ 60,000 ಇದೆ. ಇದನ್ನು ಕೂಡ ನಾವು ಆ್ಯಡ್ ಮಾಡ್ಕೋಬೇಕು, ಯಾಕಂದರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಸ್ಯಾಲ್ರಿ ಏನಾದರೂ ಡೆಬಿಟ್ ಸೈಡ್ ತೋರಿಸಿದ್ರೆ ನಾವು ಆ್ಯಡ್ ಮಾಡ್ತೇವೆ. ನೆಕ್ಸ್ಟ್ ಕಮಿಷನ್ ಟು ಸಿ ₹30,000, ಇದನ್ನು ಕೂಡ ನಾವು ಆ್ಯಡ್ ಮಾಡ್ತೇವೆ. ಸ್ಯಾಲ್ರಿ ಪ್ಲಸ್ ಬೋನಸ್ ಪ್ಲಸ್ ಕಮಿಷನ್ ಯಾವುದಾದ್ರೂ ಇದ್ರೂ ಕೂಡ ನಾವು ಡೆಬಿಟ್ ಸೈಡ್ ತೋರಿಸಿದ್ರೆ ತಗೋಬೇಕು. ನೆಕ್ಸ್ಟ್ ರೆಂಟ್ ಟು ಸಿಗೆ ರೆಂಟ್ ಕೊಟ್ಟಿದ್ದಾರಂತೆ ₹12,000. ಇದು ಬಿಸ್ನೆಸ್ ರಿಲೇಟೆಡ್ ಎಕ್ಸ್ಪೆನ್ಸಸ್ ಆಗುತ್ತೆ, ಹಾಗಾಗಿ ಇದನ್ನು ಬಿಟ್ಬಿಡಬೇಕು, ಕನ್ಸಿಡರ್ ಮಾಡಲ್ಲ. ನೆಕ್ಸ್ಟ್ ಲಾಸ್ಟ್ ಒನ್, ನೆಟ್ ಪ್ರಾಫಿಟ್ ಆ್ಯಸ್ ಪರ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಈಸ್ ₹8,000 ನೆಟ್ ಪ್ರಾಫಿಟ್ ಇದೆ. ಇದನ್ನು ನಾವು ಇನ್ಕಮ್ ಫ್ರಮ್ ಬಿಸ್ನೆಸ್ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಕನ್ಸಿಡರ್ ಮಾಡ್ತೀವಿ. ನೆಕ್ಸ್ಟ್ ಕ್ರೆಡಿಟ್ ಸೈಡ್ ಬರೀ ಗ್ರಾಸ್ ಪ್ರಾಫಿಟ್ ಮಾತ್ರ ಕೊಟ್ಟಿದ್ದಾರೆ, ಅದನ್ನು ₹2,00,000 ಇದೆ. ಟೋಟಲ್ ಆನ್ ಬೋತ್ ಸೈಡ್ಸ್ ₹2,00,000. Now there is some additional information, that is B and C are the working partners. B ಮತ್ತು C ಇಬ್ಬರು ವರ್ಕಿಂಗ್ ಪಾರ್ಟ್ನರ್ಸ್ ಇದ್ದಾರೆ, ಅಂದರೆ A ಸ್ಲೀಪಿಂಗ್ ಪಾರ್ಟ್ನರ್. Compute the total income of the firm for the assessment year 2019-20ಗೆ ಟೋಟಲ್ ಇನ್ಕಮನ್ನು ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಹೇಳಿದ್ದಾರೆ. ಓಕೆ, ಆನ್ ದಿಸ್ ಬೇಸಿಸ್ ನಾವು ವಿಲ್ ಸಾಲ್ವ್ ದ ಪ್ರಾಬ್ಲಮ್. Computation of total income of a partnership firm for the assessment year 2019-20. Draw 3 columns. First column particular, second column amount, and last one amount. Particulars ಅಲ್ಲಿ ಫಸ್ಟ್ ನಾವೇನು ಮಾಡೋಣ ಅಂದರೆ ಇನ್ಕಮ್ ಫ್ರಮ್ ಬಿಸ್ನೆಸ್ಸನ್ನು ಕ್ಯಾಲ್ಕುಲೇಟ್ ಮಾಡೋಣಂತೆ. ಇನ್ಕಮ್ ಫ್ರಮ್ ಬಿಸ್ನೆಸ್ಸನ್ನು ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಫಸ್ಟ್ ವಿ ಹ್ಯಾವ್ ಟು ಟೇಕ್ ನೆಟ್ ಪ್ರಾಫಿಟ್ ಆ್ಯಸ್ ಪರ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ನೆಟ್ ಪ್ರಾಫಿಟ್ ಆಲ್ರೆಡಿ ನಾನು ನಿಮ್ಗೆ ಹೇಳಿರೋ ಹಾಗೆ 8,000 ಬಂದಿದೆ. ಇಲ್ಲಿ ನೀವು ನೋಡ್ಬೋದು, ₹8,000 ನಾವಿಲ್ಲಿ ತಗೋತೀವಿ. ಈ 8,000ಗೆ ನೆಕ್ಸ್ಟ್ ಆ್ಯಡ್ ಡಿಸ್ಅಲೋಯಬಲ್ ಎಕ್ಸ್ಪೆನ್ಸಸ್. ಈ ಪ್ರಾಬ್ಲಮಲ್ಲಿ ಡಿಸ್ಅಲೋಯಬಲ್ ಎಕ್ಸ್ಪೆನ್ಸ್ ಯಾವುದೂ ಇಲ್ಲ, ಹಾಗಾಗಿ ಇಲ್ಲಿ ತೊಗೊಂಡಿಲ್ಲ. ನೆಕ್ಸ್ಟ್ ಲೆಸ್ ಇನ್ಕಮ್ಸ್ ಚಾರ್ಜೇಬಲ್ ಅಂಡರ್ ಅದರ್ ಹೆಡ್ಸ್. ಕ್ರೆಡಿಟ್ ಸೈಡ್ ಯಾವುದೂ ಐಟಮ್ಸ್ ಇಲ್ಲ, ಬೇರೆ ಹೆಡ್ಡಿನ ಒಂದು ಇನ್ಕಮ್ಸನ್ನು ಕೊಟ್ಟಿಲ್ಲ, ಹಾಗಾಗಿ ಅದನ್ನು ಕೂಡ ಇಲ್ಲಿ ತೊಗೊಂಡಿಲ್ಲ. ನೆಕ್ಸ್ಟ್ ಸ್ಟೆಪ್ ಏನು ಅಂದರೆ ಆ್ಯಡ್ ಸ್ಯಾಲ್ರಿ ಟು ಪಾರ್ಟ್ನರ್ಸ್ ಇಫ್ ಆಲ್ರೆಡಿ ಡೆಬಿಟೆಡ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಸ್ಯಾಲ್ರಿ ಏನಾದರೂ ಕೊಟ್ಟಿದ್ರೆ ಅದನ್ನು ಡೆಬಿಟ್ ಸೈಡ್ ತೋರಿಸಿದ್ರೆ ನಾವಿಲ್ಲಿ ಆ್ಯಡ್ ಮಾಡ್ತೀವಿ. ಈ ಪ್ರಾಬ್ಲಮಲ್ಲಿ ಯಾವ್ಯಾವ ಕೊಟ್ಟಿದ್ದಾರೆ ಅಂದರೆ ಸ್ಯಾಲ್ರಿ ಮೀನ್ಸ್ ಸ್ಯಾಲ್ರಿ ಟು ಬಿ, ಕಮಿಷನ್ ಟು ಸಿ ಆ್ಯಂಡ್ ಎಕ್ಸೆಸ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ಇವು ಮೂರು ಕೂಡ ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ. ಅದನ್ನು ಇಲ್ಲಿ ತೊಗೊಳ್ಳೋಣಂತ. ಫಸ್ಟ್ ಎಕ್ಸೆಸ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ಎಕ್ಸೆಸ್ ಇಂಟ್ರೆಸ್ಟ್ ಅಂದರೆ ರೂಲ್ಸ್ ಬಿಟ್ಟು ಎಷ್ಟು ಎಕ್ಸ್ಟ್ರಾ ಕೊಟ್ಟಿರ್ತಲ್ಲ ಅದನ್ನು ತೊಗೋಬೇಕಾಗುತ್ತೆ. ಆ್ಯಸ್ ಪರ್ ರೂಲ್ಸ್ 12% ಅಲೋಯಬಲ್ ಇದೆ. ಇಲ್ಲಿ ಎಕ್ಸ್ಟ್ರಾ ಎಷ್ಟು ಕೊಟ್ಟಿದ್ದಾರೆ ಅಂದರೆ 2% ಕೊಟ್ಟಿದ್ದಾರೆ, ಹಾಗಾಗಿ ಎಲ್ಲರಿಗೂ ಕೂಡ 2% ಏನಾಗುತ್ತೆ ಅಂದರೆ ಟ್ಯಾಕ್ಸೇಬಲ್ ಆಗುತ್ತೆ. ಎ ಅವರು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ರಿಸೀವ್ ಮಾಡ್ಕೊಂಡಿದ್ದು 7,000 ಇದೆ. 7,000 ಇಂಟು 2 ಯಾಕಂದರೆ 14 ಮೈನಸ್ 12 ಮಾಡಿದರೆ 2% ಬರುತ್ತೆ, ಡಿವೈಡೆಡ್ ಬೈ 14 ಅಂದರೆ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಕೊಟ್ಟಿರೋದು 14% ಇದೆ, ಹಾಗಾಗಿ ಎಷ್ಟು ಬಂತು ಅಂದರೆ 1,000 ಬಂತು. ಅದೇ ರೀತಿ ಬಿ ಅವರು 4,200 ಇಂಟು 2 ಡಿವೈಡೆಡ್ ಬೈ 14 ಮಾಡ್ಕೋಬೇಕು, 600 ಬಂತು. ನೆಕ್ಸ್ಟ್ ಸಿ ಅವರದು ಒಂದು 2,800 ಇದೆ, ಇಂಟು 2% ಡಿವೈಡೆಡ್ ಬೈ 14% ಮಾಡಿದರೆ 400 ಬಂತು. ಈ ರೀತಿ ನಾವು ಎಕ್ಸೆಸ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲನ್ನು ತೊಗೋತೀವಿ. ಎಕ್ಸೆಸ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಟೋಟಲ್ ಮೂರು ಕೂಡಿಸಿದ್ರೆ ಎಷ್ಟು ಬಂತು ಅಂದರೆ ₹2,000 ಬಂತು. 1,000 ಪ್ಲಸ್ 600 ಪ್ಲಸ್ 400 ಮಾಡಿದರೆ 2,000 ಬಂತು. ನೆಕ್ಸ್ಟ್ ಸ್ಯಾಲ್ರಿ ಟು ಬಿ ಅವರಿಗೆ ಕೊಟ್ಟಿರೋ ಒಂದು ಸ್ಯಾಲ್ರಿಯನ್ನು ತೊಗೋಬೇಕು. ನೆಕ್ಸ್ಟ್ ಕಮಿಷನ್ ಟು ಸಿ ಅವ್ರಿಗೆ ಕೊಟ್ಟಿರೋ ಒಂದು ಕಮಿಷನನ್ನು ತೊಗೋಬೇಕು. ಮೂರು ಆ್ಯಡ್ ಮಾಡಿದರೆ ಟೋಟಲ್ ಎಷ್ಟಾಯಿತು ಅಂದರೆ 92,000 ಆಯಿತು. ಈ 92,000 ಪ್ಲಸ್ ನೆಟ್ ಪ್ರಾಫಿಟ್ ಆ್ಯಸ್ ಪರ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಎರಡೂ ಆ್ಯಡ್ ಮಾಡಿದರೆ ಎಷ್ಟು ಬಂತು ಅಂತಂದರೆ ₹1,00,000 ಬಂತು. ಇದಕ್ಕೆ ಏನಂತ ಕರಿತೀವಿ ಅಂದರೆ ಬುಕ್ ಪ್ರಾಫಿಟ್ ಅಂಥೇಳಿ ಕರಿತೀವಿ. ಬುಕ್ ಪ್ರಾಫಿಟ್ ಬಂದಮೇಲೆ ನೆಕ್ಸ್ಟ್ ಸ್ಟೆಪ್ ಏನು ಅಂತಂದರೆ ಲೆಸ್ ಸ್ಯಾಲ್ರಿ ಟು ವರ್ಕಿಂಗ್ ಪಾರ್ಟ್ನರ್ಸ್. ವರ್ಕಿಂಗ್ ಪಾರ್ಟ್ನರ್ಸಿಗೆ ನಾವು ಏನು ಸ್ಯಾಲ್ರಿಯನ್ನು ಕೊಟ್ಟಿರ್ತೀವಲ್ಲ ಅದನ್ನು ಲೆಸ್ ಮಾಡ್ಕೋಬೇಕು. ಇಲ್ಲಿ ವರ್ಕಿಂಗ್ ಪಾರ್ಟ್ನರ್ಸ್ ಅಂದರೆ ಯಾರು ಅಂದರೆ ಬಿ ಮತ್ತು ಸಿ ಇಬ್ಬರೇ ಇದ್ದಾರೆ, ಹಾಗಾಗಿ ಬಿ ಅವ್ರಿಗೆ ಕೊಟ್ಟಿರೋ ಸ್ಯಾಲ್ರಿ ಎಷ್ಟು ಅಂತಂದರೆ 60,000 ಇದೆ.
ಆಮೇಲೆ ಸಿ ಅವರಿಗೆ ಸ್ಯಾಲ್ರಿ ಕೊಟ್ಟಿಲ್ಲ, ಕಮಿಷನನ್ನು ಕೊಟ್ಟಿದ್ದೇವೆ. ಕಮಿಷನ್ನು ಕೂಡ ನಾವು ಸ್ಯಾಲ್ರಿ ಅಂತ ಕನ್ಸಿಡರ್ ಮಾಡ್ತೀವಿ. ಎಷ್ಟಿದೆ ಅಂದರೆ 30,000 ಇದೆ. ಟೋಟಲ್ ಬಿ ಮತ್ತು ಸಿ ಇಬ್ಬರು ವರ್ಕಿಂಗ್ ಪಾರ್ಟ್ನರ್ಸ್ ಆಗ್ತಾರೆ. ವರ್ಕಿಂಗ್ ಪಾರ್ಟ್ನರ್ಸಿಗೆ ಕೊಟ್ಟಿರೋ ಒಂದು ಸ್ಯಾಲ್ರಿ ಎಷ್ಟಾಗುತ್ತೆ ಅಂದರೆ 60,000 ಪ್ಲಸ್ 30,000 ಮಾಡಿಕೊಂಡ್ರೆ 90,000 ಬಂತು. ಆ್ಯಕ್ಚುಯಲ್ ಸ್ಯಾಲ್ರಿ ಪೇಡ್ ಈಸ್ ₹90,000. ನೆಕ್ಸ್ಟ್ ರೆಮ್ಯುನರೇಷನ್ ಅಲೋಯಬಲ್ ಅಂಡರ್ ಸೆಕ್ಷನ್ 40B. ಇದು ಭಾಳ ಇಂಪಾರ್ಟೆಂಟು. ಇದನ್ನು ಯಾವ ರೀತಿ ತೊಗೋತೀವಿ ಅಂದರೆ 90% ಆಫ್ ದಿ ಬುಕ್ ಪ್ರಾಫಿಟ್. ಫಸ್ಟ್ 3 ಲ್ಯಾಕ್ ಮೇಲೆ ನಾವು 90% ತೊಗೊತೀವಿ. ಆದರೆ ಇಲ್ಲಿ ಬುಕ್ ಪ್ರಾಫಿಟ್ ಬಂದಿರೋದು ಜಸ್ಟ್ 1 ಲ್ಯಾಕ್ ರುಪೀಸ್ ಇದೆ. ಹಾಗಾಗಿ 1 ಲ್ಯಾಕದ್ದು 90% ತೊಗೊಂಡ್ವಿ ಅಂದರೆ 90,000 ಬರುತ್ತೆ. ಆರ್ ₹1,50,000. 1,50,000 ಮ್ಯಾಕ್ಸಿಮಮ್, 1,50,000 ಅಲೋಯಬಲ್ ಇರುತ್ತೆ. ಹಾಗಾಗಿ ಡೈರೆಕ್ಟ್ 1,50,000 ತೊಗೊಂಡಿದ್ದೀವಿ. ಈ 90,000 ಆರ್ 1,50,000 ಇವೆರಡೂ ಕಂಪ್ಯಾರಿಸನ್ ಮಾಡಬೇಕು. ಇವೆರಡರಲ್ಲಿ ವಿಚ್ ಎವರ್ ಈಸ್ ಮೋರ್, ಇವೆರಡರಲ್ಲಿ ಯಾವುದು ಜಾಸ್ತಿ ಇರುತ್ತೆ ಅದು ಅಲೋಯಬಲ್ ಆಗುತ್ತೆ. ಇವೆರಡರಲ್ಲಿ ಯಾವ್ದು ಜಾಸ್ತಿ ಇದೆ ಅಂತಂದರೆ 1,50,000 ಜಾಸ್ತಿ ಇದೆ. ಹಾಗಾಗಿ 1,50,000 ನಾವು ಇನ್ನರ್ ಕಾಲಮ್ಗೆ ತೊಗೊಂಡಿದ್ದೇವೆ. ನೆಕ್ಸ್ಟ್ ಇದಾದಮೇಲೆ 90,000 ಆ್ಯಕ್ಚುಯಲ್ ಸ್ಯಾಲ್ರಿ ಏನು ಪೇಡ್ ಇರ್ತೈತಲ್ಲ, ಆ್ಯಕ್ಚುಯಲ್ ಸ್ಯಾಲ್ರಿ ಪೇಡು ಆರ್ ವಿಚ್ ಎವರ್ ಈಸ್ ಮೋರ್ ಅಂಥೇಳಿ ನಾವು ಅಂಡರ್ ಸೆಕ್ಷನ್ 40B ಕ್ಯಾಲ್ಕುಲೇಷನ್ ಮಾಡಿರ್ತೀವಲ್ಲ, ಅವೆರಡನ್ನೂ ಕಂಪ್ಯಾರಿಸನ್ ಮಾಡಬೇಕು. ಇವೆರಡೂ ಕೂಡ ನಾವು ಕಂಪ್ಯಾರಿಸನ್ ಮಾಡ್ತೀವಿ. ಇವೆರಡರಲ್ಲಿ ಯಾವುದು ಲೆಸ್ ಇರುತ್ತೆ ಅದನ್ನು ಅಲೋಯಬಲ್ ಮಾಡ್ತೀವಿ. ಇಲ್ಲಿ ನೋಡ್ಬೋದು ನೀವು ₹90,000 ಆರ್ 1,50,000 ವಿಚ್ ಎವರ್ ಈಸ್ ಲೆಸ್ ಈಸ್ ಅಲೌಡ್. ಇವೆರಡರಲ್ಲಿ ಯಾವುದು ಕಡಿಮೆ ಇರುತ್ತೆ ಅದನ್ನು ತೊಗೋಬೇಕು. ಇವೆರಡರಲ್ಲಿ ಯಾವುದು ಕಡಿಮೆ ಇದೆ ಅಂದರೆ 90,000 ಕಡಿಮೆ ಇದೆ. ಹಾಗಾಗಿ 90,000 ತೊಗೊಂಡೆ. 1 ಲ್ಯಾಕಲ್ಲಿ 90,000 ಲೆಸ್ ಮಾಡಿದರೆ ಬ್ಯಾಲೆನ್ಸ್ ಈಸ್ ₹10,000. ಇಟ್ ಈಸ್ ದಿ ಟೋಟಲ್ ಇನ್ಕಮ್ ಆಫ್ ದಿ ಫರ್ಮ್. ಈ ರೀತಿ ನಾವು ಒಂದು ಪಾರ್ಟ್ನರ್ಶಿಪ್ ಫರ್ಮದ್ದು ಟೋಟಲ್ ಇನ್ಕಮನ್ನು ಕ್ಯಾಲ್ಕುಲೇಟ್ ಮಾಡ್ತೀವಿ. ಈ ಪ್ರಾಬ್ಲಮನ್ನು 2016 ಕ್ವಶನ್ ಪೇಪರಲ್ಲಿ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಕ್ವಶನ್ ಪೇಪರಲ್ಲಿ ಕೇಳಿದ್ದಾರೆ. ಓಕೆ, like this we have to solve partnership firm total income. Thank you.